ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25/10/2025 ಶನಿವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಕಾರ್ತೀಕ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶೋಭನ ಯೋಗ, ವಣಿಜ ಕರ್ಣ ಇವತ್ತಿನ ಪಂಚಾಂಗ ಫಲ. ಕಾರ್ತೀಕ ಮಾಸದ ಈ ಒಂದು ವೈಶಿಷ್ಟ್ಯತೆ, ಏನಕ್ಕೆ ಇಷ್ಟು ಶಕ್ತಿ ಕಾವೇರಿ ನದಿಗೆ? ಯಾಕೆ ನಮ್ಮ ಕಾವೇರಿ ತಾಯಿಯ ಒಂದು ಸ್ನಾನ, ಪೂಜೆ, ಆ ಒಂದು ಕಾವೇರಿ ತೀರದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ, ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು? ಎಲ್ಲಿಂದ ಬಂತು ಈ ಅಗೋಚರವಾಗಿರ್ತಕ್ಕಂಥ ಶಕ್ತಿ? ಯಾವುದು ಇದಕ್ಕೆ ಸಂಕಲ್ಪ ಶಕ್ತಿ? ನೋಡಿ, ಒಂದು ವೈಶಿಷ್ಟ್ಯತೆ ಹೇಳ್ತಾರೆ. ಸ್ನಾನಗಳಿಗೆ ವಿಶೇಷವಾಗಿ ಪ್ರಶಸ್ತವಾದ ಮಾಸ ಅಂತ ಹೇಳಿದ್ರೆ, ಅದರಲ್ಲೂ ನದಿ ತೀರದಲ್ಲಿ, ನದಿಯಲ್ಲಿ, ಸಮುದ್ರಗಳಲ್ಲಿ, ಕಲ್ಯಾಣಿಗಳಲ್ಲಿ, ಎಲ್ಲೆಲ್ಲಿ ಶುದ್ಧ ಜಲವಿರುತ್ತೋ ಅಲ್ಲಿ ಸ್ನಾನ ಮಾಡೋದಕ್ಕೆ ವಿಶೇಷವಾಗಿ ವೈಶಾಖ ಮಾಸ ಹಾಗೂ ಕಾರ್ತೀಕ ಮಾಸ ಬಹು ವಿಶೇಷ. ಸಮುದ್ರ, ನದಿ, ಸರೋವರ, ಪುಷ್ಕರಿಣಿ, ಕಲ್ಯಾಣಿ, ಎಲ್ಲೆಲ್ಲಿ ನೀರಿನ ಸೆಲೆ ಇರುತ್ತೋ ಅಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಸ್ನಾನ ಅನ್ನತಕ್ಕಂಥದ್ದು ಪರಂಪರಾನುಗತವಾಗಿ ಬಂದಿದೆ. ಅದೊಂದು ಪರಂಪರೆ. ಯಾಕೆ ಕಾರ್ತೀಕ ಮಾಸದ ಈ ಒಂದು ಸ್ನಾನ ಶ್ರೇಷ್ಠ, ಏನಕ್ಕಿಷ್ಟು ಮಹತ್ವ ಪಡೆದಿದೆ? ಇದಕ್ಕೊಂದು ಪುಟ್ಟದಾಗಿ ಪುರಾಣ ಹಿನ್ನೆಲೆಯ ಕಥೆ ಇದೆ. ಒಮ್ಮೆ ನಾರದರು ಬ್ರಹ್ಮದೇವರ ತನ್ನ ಆ ಒಂದು ತಂದೆಯನ್ನ ನೋಡ್ಲಿಕ್ಕೆ ಹೋದಾಗ, ಅವರು ತ್ರಿಕಾಲಜ್ಞಾನಿ, ತ್ರಿಲೋಕ ಸಂಚಾರಿ, ಯಾವಾಗಲೂ ಹೋಗ್ತಿರ್ತಾರೆ. ನಾರದರಿಂದ ತಿಳಿಸಲ್ಪಟ್ಟಂತಹ ಈ ಒಂದು ಅಗಸ್ತ್ಯ ಪುರಾಣ, ಕಾವೇರಿ ಪುರಾಣ, ಕಾವೇರಿ ಪುಷ್ಕರದ ಸ್ನಾನ ಅನ್ನತಕ್ಕಂಥ ಒಂದು ಭಾವ. ಬ್ರಹ್ಮದೇವರ ಹತ್ರ ಹೋಗ್ಬಿಟ್ಟು, ಸ್ವಾಮಿ, ಈ ಒಂದು ಕಾರ್ತೀಕ ಮಾಸದ ಶ್ರೇಷ್ಠತೆ ಹೇಗೆ ಬಂತು? ಯಾಕೆ ಇಷ್ಟೊಂದು ಶ್ರೇಷ್ಠ? ಹಾಗೂ ಈ ಮಾಸದಲ್ಲೇ ಮಾಡುವ ಸ್ನಾನ ಯಾಕೆ ಅಷ್ಟೊಂದು ಮಹತ್ವ ಪಡೆದಿದೆ? ತಮ್ಮಿಂದ ನಾನು ತಿಳ್ಕೋಬೇಕು, ಇದನ್ನ ಲೋಕಕ್ಕೂ ತಿಳಿಸ್ಬೇಕು ಅನ್ನತಕ್ಕಂಥ ಒಂದು ಪ್ರಶ್ನೆಯನ್ನ ತನ್ನ ಪೂಜ್ಯ ತಂದೆಯವರ ಬಳಿ ಕೇಳತಕ್ಕಂಥ ಒಂದು ಭಾವ. ಆಗ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ, ನೀನ್ ಕೇಳಿದ್ದು ಒಳ್ಳೇದೇ ಆಯ್ತು, ಒಳ್ಳೆಯ ಪ್ರಶ್ನೆ. ಮಾಸಗಳಲ್ಲಿ ಕಾರ್ತೀಕ ಮಾಸ ಹೇಗೆಯೋ, ಯುಗಗಳಲ್ಲಿ ಕೃತಾಯುಗ, ಕಲಿಯುಗ ಅಲ್ಲ, ಕೃತ, ತ್ರೇತ, ದ್ವಾಪರ ಹಾಗೂ ವಿಶೇಷವಾಗಿ ಕಲಿಯುಗ, ಯುಗಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಯುಗ ಕೃತಾಯುಗ. ಯಾಕಂದ್ರೆ ದೇವತೆಗಳು ನಮ್ಮ ಜೊತೆಲೇ ಇದ್ರು ಕೃತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಅಂಶಾವತಾರದಲ್ಲಿ ಅವತಾರವೆತ್ತಿ ಬಂದ್ರು. ದ್ವಾಪರ ಯುಗದಲ್ಲಿ ಜೊತೆಯಲ್ಲಿದ್ರು ಕೂಡ ಅರ್ಜುನ ಕೃಷ್ಣರನ್ನ ಭಗವಂತ ಅನ್ನದೇ ಶಿವನನ್ನ ಹೆಚ್ಚಾಗಿ ಪೂಜಿಸ್ತಿದ್ದ, ಬಾವ ಅಂತಿದ್ದ. ಧರ್ಮರಾಯರು ಅದೇ ಕೆಲಸ ಮಾಡ್ತಿದ್ರು. ಧರ್ಮರಾಯರು ಕೇಳ್ತಾರೆ, ಸ್ವಾಮಿ, ನಮಗೆ ಈ ಒಂದು ಜೂಜಿನಲ್ಲಿ ಸೋತು ಬಿಟ್ವಿ, ನೀನು ಬರಲೇ ಇಲ್ಲ ನಮ್ಮನ್ನ ಕಾಪಾಡ್ಲಿಕ್ಕೆ ಅಂದ್ರೆ. ಅಯ್ಯೋ, ನಾನು ನವಪುರಿ ಅನ್ನತಕ್ಕಂಥದ್ದನ್ನ ದಾಟಿ ಹೋಗ್ಬಿಟ್ಟಿದೆ, ತುಂಬಾ ದೂರದಲ್ಲಿದ್ದೆ ನಾನು. ಆಮೇಲೆ ಗೊತ್ತಾಯ್ತು ಬಂದೆ. ಆಮೇಲೆ ಗೊತ್ತಾಗಿದೆ ಹೇಗೆ? ದ್ರೌಪದಿ ದೇವಿ ಕರೆದಾಗ, ಅದು ಕೂಡ ಯಾವಾಗ ಕರೀತಾಳೆ? ಎಲ್ಲ ಆಗಿ ಆಕೆಯ
ಕುಪ್ಪಸಕ್ಕೆ ಕೈ ಹಾಕಿ ಎಳೆಯುವಾಗ ಇನ್ನು ದಿಕ್ಕಿಲ್ಲದೆ ತನ್ನ ಮಹಾ ಬಲಶಾಲಿಗಳು ಇಬ್ರ ಪಾಶುಪತಾಸ್ತ್ರ ಪಡೆದವನು ನೆನ್ಪಿಟ್ಕೊಳ್ಳಿ. ಅರ್ಜುನ ಗಾಂಡೀವಿ, ಭೀಮಸೇನ ಅಂತೂ ಅದು ಇನ್ನೊಂದು ಲೆಕ್ಕ, 10,000 ಆನೆಗಳ ಬಲಶಾಲಿ. ಧರ್ಮರಾಯರು ಕೂಡ ಸಾಮಾನ್ಯರಲ್ಲ, ಯಮದೇವರ ಅಂಶದಲ್ಲಿ ಹುಟ್ಟಿದವರು, ಮೃತ್ಯು ಸ್ವರೂಪ, ಧರ್ಮಸ್ವರೂಪ. ಇನ್ನು ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅಂಶದಿಂದ ಜನಿಸಿದವರು. ದರಾಶಾಹಿಯಾಗಿ ಕೂತು ಬಿಟ್ಟಿದ್ರೆ ಭೀಷ್ಮರು, ದ್ರೋಣರು, ಕೃಪಾಚಾರ್ಯರು, ಅಶ್ವತ್ಥಾಮ ಎಲ್ಲ ತಟಸ್ಥ. ಯಾರೂ ಇಲ್ಲ ಅಂದಾಗ, ಪರಂಧಾಮ ಅಂದಾಗ ಕೃಷ್ಣರು ಕಾಪಾಡೋದು. ನಾನು ನವಪುರಿಯನ್ನು ದಾಟಿ ಬಿಟ್ಟಿದ್ದೆ ಅಂದ್ರೆ ನೀವುಗಳು ನವದ್ವಾರಗಳಲ್ಲಿಯೂ ಕೂಡ ಒಂದು ದ್ವಾರದಿಂದಲಾದ್ರೂ ನನ್ನ ಕರೆದಿದ್ರೆ ಬಂದ್ಬಿಡ್ತಿದ್ದೆ ಅಂತ ಅರ್ಥ. ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲಾದ್ರೂ ಒಂದು ಕಡೆ ನನ್ನನ್ನು ನೆನೆಸಿದ್ರೆ ನಾನೇ ಬಂದು ನಡೆಸ್ತಿದ್ದೆ. ನನ್ನನ್ನು ಕೇಳ್ದೆ ನೀವು ಆಡಿದ್ರಿ, ಕೇಳಿದ್ರೆ ಪಣಕ್ಕಿಟ್ಕೊಂಡ್ರಿ, ಕೇಳ್ದೆ ಎಲ್ಲ ಮಾಡಿಬಿಟ್ರಿ, ಕಡೆಗೂ ನನ್ನ ಕರೀಲೇ ಇಲ್ಲ. ಕರೆದಿದ್ದು ನಿನ್ನ ಧರ್ಮಪತ್ನಿ ದ್ರೌಪದಿ ಅಂತ ಮನ್ಸಲ್ಲೇ ಅಂದ್ಕೊಂಡು ನಗ್ತಾರೆ. ನಾವು ಭಗವಂತನ ಕರೆದಿಲ್ಲ. ಅದಕ್ಕೆ ದ್ವಾಪರಾಯುಗದಲ್ಲಿ ಭಗವಂತ ಪಕ್ಕದಲ್ಲಿದ್ರು ಕೂಡ ಪೂಜಿಸ್ಕೊಳ್ಳಿಲ್ಲ ಅವರು. ಇನ್ನು ಕಲಿಯುಗದಲ್ಲಂತೂ ಕೇಳಲೇಬೇಡಿ, ನಮ್ಮ ಒಳಗಡೆಯೇ ಭಗವಂತ ಇದ್ದಾನೆ. ಅದನ್ನು ಬಿಟ್ಬಿಟ್ಟು ಅಲ್ಲೋಗು ಇಲ್ಲೋಗು ಮಾಡೋ ಪಾಪ ಬಿಟ್ಬಿಡುತ್ತಾ? ನೀವು ಯಾವ್ದೋ ಪುಣ್ಯಕ್ಷೇತ್ರಕ್ಕೆ ನೀವು ನೋಡ್ತಿರ್ತೀರಿ, ಯಾವ್ದಾವ್ದೋ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವಿ ಕ್ಷೇತ್ರ, ದೇವತಾ ಕ್ಷೇತ್ರಕ್ಕೆ ಹೋಗಿ ಬರುವಾಗ್ಲೇ ಆಕ್ಸಿಡೆಂಟ್ ಅಲ್ಲಿ ಇಷ್ಟು ಜನ ಹೋದ್ರು, ಅಷ್ಟು ಜನ ಹೋದ್ರು, ಈ ಬಸ್ ಆಕ್ಸಿಡೆಂಟ್, ಆ ಬಸ್ ಆಕ್ಸಿಡೆಂಟ್. ಇಲ್ಲ, ನಿಮ್ಮ ಕರ್ಮ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಎಷ್ಟು ಮಾಡಿದ್ದೀರೋ ಅದನ್ನು ಅನುಭವಿಸಲೇಬೇಕು ಕಲಿಯುಗಕ್ಕೆ. ಮನೆಯಲ್ಲಿರೋ ಅಮ್ಮ, ಅಪ್ಪ, ಕುಟುಂಬ ನಿಜವಾದ ದೈವ ಸ್ವರೂಪ. ಅವರನ್ನು ಬಿಟ್ಟು, ಮಾಡೋ ಕರ್ತವ್ಯದಲ್ಲಿ ದೈವವನ್ನ ಬಿಟ್ಟು, ಇಲ್ಲದ ಗುಡಿ ಗೋಪುರಗಳ ಹಿಂದೆ ಅಲಿಯೋದು. ಇಲ್ಲದ ಗುಡಿ ಗೋಪುರಗಳ ಹಿಂದೆ ಎಲ್ಲೋ ಸಂಕಟ. ಅದನ್ನ ನೋಡ್ತಿದ್ರೆ ಇರ್ಲಿ. ನಾನು ಅದಕ್ಕೆ ಮನೆ ದೇವರು, ಅತಿ ದೊಡ್ಡ ದೇವರು, ಗ್ರಾಮ ದೇವರು, ಮಹಾದೇವರು ಅಂತ ಹೇಳ್ತಿರ್ತಾನೆ. ಏನ್ ಮಾಡೋದು? ಇರ್ಲಿ, ತಿಳಿಸಿಕೊಡುವುದು ನನ್ನ ಧರ್ಮ. ಅದನ್ನ ಬ್ರಹ್ಮದೇವರು ಹೇಳ್ತಾರೆ ವಿಶೇಷವಾಗಿ, ಯುಗಗಳಲ್ಲಿ ಕೃತಾಯುಗ ಶ್ರೇಷ್ಠ, ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠ, ವೇದಗಳಿಗೆ ಸಮನಾದ ಶಾಸ್ತ್ರಗಳಲ್ಲಿ ಅತ್ಯಂತ ದೊಡ್ಡ ಶಾಸ್ತ್ರ ವೇದ. ಇನ್ನು ಏನಕ್ಕೆ ಕಾರ್ತೀಕ ಮಾಸದಲ್ಲಿ ಕಾವೇರಿ ಸ್ನಾನ ಮಾಡಬೇಕು ಅನ್ನುವ ಒಂದು ವೈಶಿಷ್ಟ್ಯತೆಗೆ ಹೇಳ್ತಾರೆ. ನೋಡಪ್ಪ, ಅದರಲ್ಲೂ ಕಾವೇರಿ ಸ್ನಾನಕ್ಕೆ ಒಂದು ಮಹತ್ವ ಇದೆ. ಸಕಲ ಪಾಪಗಳನ್ನು ತೊಳೆಯತಕ್ಕಂಥ ಆ ಒಂದು ಗಂಗಾ ನದಿಯನ್ನ ಭಗೀರಥ ಸಗರ ಚಕ್ರವರ್ತಿಯ ಒಂದು ಮೊಮ್ಮಗ ಕರ್ಕೊಂಡು ಬರತಕ್ಕಂಥದ್ದು. ಅಂಶುಮಾನ್ ಚಕ್ರವರ್ತಿಯ ಮಗ, ಸಗರನ ಮಗ ಅಂಶುಮಾನ್ ಚಕ್ರವರ್ತಿ. ಅಂಶುಮಾನ್ ಚಕ್ರವರ್ತಿಯ ಮಗ ಭಗೀರಥ ತನ್ನ ತಾತಂದಿರನ್ನ ಉಳಿಸಲಿಕ್ಕೆ, ಯಾಕಂದ್ರೆ ಸಗರನಿಗೆ 60,000 ಮಕ್ಕಳು ಹುಡ್ತಾರೆ, ಹಾಗೂ ಇನ್ನೊಂದು ಮಗು ಹುಡ್ತಾನೆ. ಒಂದೇ ಬಾರಿಗೆ 60,000. ಮಹಾಬಲಿಷ್ಠರು. ಅವರೊಂದು ಎಡವಟ್ಟು ಮಾಡಿಕೊಂಡು, ಅದರ ಹಿಂದುಗಡೆಯೂ ಕೂಡ ಅಗಸ್ತ್ಯರ ಕಥೆ ಇದೆ, ನೆನಪಿಟ್ಟುಕೊಳ್ಳಿ. ಸಗರ ಚಕ್ರವರ್ತಿಯ ಮಕ್ಕಳ ಒಂದು ಪುನರುಜ್ಜೀವನದ ಹಿಂದುಗಡೆ ಅಗಸ್ತ್ಯರ ಒಂದು ಬಹುದೊಡ್ಡ ಸಂಕಲ್ಪವಿದೆ. ಅಗಸ್ತ್ಯರಿಲ್ಲ ಇವತ್ತು ಸಪ್ತ ಸಮುದ್ರಗಳು ನಮಗಿಲ್ಲ. ಬೋಳು ನಾವೇನು ಮಾತಾಡ್ತೇವೆ, ಹಿಂದೂ ಸಾಗರ, ಅರಬಿಕ್ ಸಮುದ್ರ, ಅಂಟಾರ್ಟಿಕ್ ಸಮುದ್ರ, ಇದೆಲ್ಲ ಮಾತಾಡ್ತೀವಲ್ವಾ, ಇದೆಲ್ಲ ತುಂಬಲಿಕ್ಕೆ ಕಾರಣ ಅಗಸ್ತ್ಯರೇ. ಕಾಲಕೇಯರ ಸಂಹಾರದಲ್ಲಿ ಅವರ ಒಂದು ವೈಶಿಷ್ಟ್ಯತೆ ನಡೆಯುತ್ತೆ. ಅದನ್ನ ಅರಣ್ಯಕಾಂಡದಲ್ಲಿ ವಿಶೇಷವಾಗಿ ನಾರದ ಮಹರ್ಷಿಗಳು ಅಗಸ್ತ್ಯ ಪುರಾಣದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬರುತ್ತೆ. ರೋಮಶ ಮುನಿಗಳು, ಮಾರ್ಕಂಡೇಯ ಮುನಿಗಳು, ನಾರದರು, ಇವರು ಜೂಜಾಟದಲ್ಲಿ ಸೋತು ಆ ಕಾಡಿನಲ್ಲಿ ಬಂದು ಇದ್ದಾಗ ಅವರುಗಳೆಲ್ಲ ಕೃಷ್ಣರ ಸಮೇತ ಬಂದು ಅಲ್ಲಿ ಆ ಒಂದು ದೇವತಾ ಸಂಕಲ್ಪಗಳ ಬಗ್ಗೆ, ಮಹಾ ಮುನಿಗಳ ಸಂಕಲ್ಪದ ಬಗ್ಗೆ ತಿಳಿಸಿಕೊಡತಕ್ಕಂಥ ಒಂದು
ಪರ್ವ, ಮಹಾಪರ್ವ. ಮಹಾಭಾರತದಲ್ಲಿ ನೀವೇನಾದ್ರೂ ಓದಬೇಕು, ತಿಳ್ಕೋಬೇಕು ಅಂದ್ರೆ ಅರಣ್ಯ ಪರ್ವ, ಅರಣ್ಯ ಕಾಂಡವನ್ನ ಓದಬೇಕು. ಒಂದೊಂದು ಸಂತರುಗಳ ಶಕ್ತಿ, ಬಲ, ಎಲ್ಲದರ ಬಗ್ಗೆ, ವಿಶ್ವಾಮಿತ್ರರೆಂದರೆ ಯಾರು, ಏನಕ್ಕೆ ಆ ಕೌಶಿಕಿ ಅನ್ನತಕ್ಕಂಥ ನದಿಯನ್ನ ತುಂಬಾ ಪ್ರೀತಿಯಂತೆ. ವಿಶ್ವಾಮಿತ್ರರಿಗೆ ಗಂಗೆಯಲ್ಲ, ಯಮುನೆಯಲ್ಲ, ಸರಸ್ವತಿಯಲ್ಲ, ಕಾವೇರಿಯಲ್ಲ, ಎಲ್ಲಾ ನದಿಗಳಿಗಿಂತಲೂ ಹಿಮಾಲಯದ ತಪ್ಪಲಿನಲ್ಲಿ ಹರಿಯತಕ್ಕಂಥ ಕೌಶಿಕಿ ಅನ್ನತಕ್ಕಂಥ ನದಿ ಕಂಡ್ರೆ ತುಂಬಾ ತುಂಬಾ ಪ್ರೀತಿಯಂತೆ. ಅದೆಲ್ಲದರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಈ ತರ ನನಗೆ ಸಂಕಲ್ಪ ಸಿಕ್ಕಾಗೆಲ್ಲ ತಿಳಿಸ್ತೇನೆ, ಇರ್ಲಿ. ಆ ಗಂಗಾದೇವಿಯನ್ನ ಭಗೀರಥರು ಭೂಮಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಈ ಸಪ್ತ ಸಮುದ್ರಗಳನ್ನ ಕೂಡ ತುಂಬಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ಸಂಕಲ್ಪ ಶಕ್ತಿ ಸಿಗುತ್ತೆ ಗಂಗಾದೇವಿ. ಅದು ಗಂಗೆಯಲ್ಲಿ ಮಿಂದೆದ್ದರೆ ಪಾಪಗಳು ಹೋಯಿತು ಅಂತ ಒಂದು ಮಾತು. ಜಗನ್ಮಾತೆ ಕಣ್ಣಲ್ಲಿ ನೀರು ಹಾಕೊಳ್ಳುತ್ತಂತೆ. ಬ್ರಹ್ಮದೇವರ ಹತ್ರ ಕೇಳುತ್ತಂತೆ, ಸ್ವಾಮಿ, ಜಗತ್ತಿನಲ್ಲಿರುವವರೆಲ್ಲ ಬಂದು ನನ್ನನ್ನ ಸ್ನಾನ ಮಾಡ್ತಾರೆ, ನನ್ನಲ್ಲಿ ಸ್ನಾನ ಮಾಡ್ತಾರೆ, ಅವರ ಪಾಪಗಳೆಲ್ಲ ನನ್ನಲ್ಲಿ ತುಂಬ್ಕೋಬಿಟ್ಟಿದೆ. ಮಾಡಬಾರ್ದು ಮಾಡಿಬಿಟ್ಟು ಹೋಗಿ ಗಂಗೆಲ್ ಮಿಂದೆದು ಬಂದ್ಬಿಟ್ರೆ ಈ ಕಲಿಯುಗದಲ್ಲಿ ಪಾಪಗಳೆಲ್ಲ ಹೋಗೋದು ಖಂಡಿತ ಅಲ್ಲ. ತುಂಬಾ ಜನಕ್ಕೆ ಅಂಥದ್ದೊಂದು ಭ್ರಮೆ ಇದೆ. ಗಂಗೆಲ್ ಹೋಗಿ ಸ್ನಾನ ಮಾಡಿ ಬಂದ್ಬಿಟ್ರೆ ನಾನು ಪವಿತ್ರ. ತುಂಬಾ ಜನ ನೋಡಿ, ಪಾಪ ಅಂದರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಪಾಪ ಅಂದರೆ ಇನ್ನೊಬ್ಬರ ಹೊಟ್ಟೆ ಬಗದು, ಅಂದ್ರೆ ಹೊಟ್ಟೆಗೆ ಹೊಡೆದು, ಜೀವನಕ್ಕೆ ಹೊಡೆದು, ಬದುಕಿಗೆ ಹೊಡೆದು, ಅವರ ಕುಟುಂಬಕ್ಕೆ ಹೊಡೆದು ಕಿತ್ಕೊಳ್ಳೋದಿದೆಯಲ್ಲ, ಅದೇ ಪಾಪ. ಹೌದು, ನಮಗೆ ಒಂದು ತೋಟ, ದೇವರು, ಅಲ್ಲೊಂದು ಗೆಳೆಯ ಹೋದ್ವಿ, ಆದ ತೋಟ ಇಟ್ಟಿದ್ದಾನೆ, ಏನೋ ಪ್ರೀತಿ ಆದರ ಹೋದ್ರೆ ಏನೋ ಒಂದೆರಡು ಹಣ್ಣು ತಗೊಂಡ್ವಿ, ತಿಂದ್ವಿ. ಅವನು ಒಂದು ಬುಟ್ಟಿ ತುಂಬಿಸ್ಕೊಟ್ಟ, ತಗೊಂಡು ಬಂದ್ವಿ, ಗಾಡಿಲಿ ಹಾಕೊಂಡು ಖುಷಿಯೇ ಆನಂದವಾಗಿ ಕೊಟ್ಟ. ಒಂದ್ 2-3 ಬಾರಿ ಹೋದ್ವಿ, ಅವನು ಹಾಗೆ ತಗೊಂಡೋಗು ಅಂತಾನೆ. ಒಂದು 5ನೇ ಬಾರಿಗೆ ಹೋದಾಗ ಅವನಿಲ್ಲ. ನೋಡಿದ್ವಿ, ಅವನೇನ್ ಕೇಳದ, ಹಾಕ ಒಂದು 10 ಬುಟ್ಟಿ. ಕಷ್ಟಪಟ್ಟಿದ್ದಾನೆ, ಗೊಬ್ಬರ ರಾತ್ರಿ ಹಗಲು ದುಡ್ದಿದ್ದಾನೆ, ಅವನು ಬೆವರದು. ನಮಗಿಲ್ಲ, ನಮಗೇನಾಗ್ಬೇಕು, ಅವನ ಹೆಂಡತಿ ಮಕ್ಕಳು ಉಪವಾಸ ಬಿದ್ರೆ ಅದು ಅವನ ಮಗಳದು, ಆ ಜಮೀನು ಕಿತ್ಕೊಂಡ್ಬರೋಣ, ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಣ, ನಾನು ಮಾತ್ರ ಚೆನ್ನಾಗಿರೋಣ ಅನ್ನತಕ್ಕಂಥ ಭಾವಾರ್ಥದಿಂದ ತಗೊಂಡ್ಬರೋದೇ ಪಾಪ. ಆ ಪುಣ್ಯಾತ್ಮ ಕೊಟ್ಟಾಗ ಒಂದಷ್ಟು ತಗೊಂಡ್ಬರೋದ್ರಲ್ಲಿ ಒಂದು ಧರ್ಮ, ಅದು ಧರ್ಮ. ಇನ್ನೊಬ್ಬರ ಬದುಕು ಕಸಿಯೋದಿದೆಯಲ್ಲ, ಅದು ಬದುಕೇ. ಅದು ಅವನ ಮಗಳು, ಅದು ಅವನ ಹೆಂಡತಿ, ಅದು ಅವನ ಗೆಳತಿ, ಅದು ಅವನ ತಾಯಿ, ಅದು ಅವನ ತಂದೆ, ಅದು ಅವನ ಅಮ್ಮ, ಅದು ಅವನ ಅಪ್ಪ, ಅದು ಅವನ ಗೆಳೆಯ, ಅದು ಅವನ ಬದುಕು, ಅದು ಅವನ ಮನೆ, ಅದು ಏನೋ ಬಂದು ಇದ್ಕೊಳ್ಳೋ 1-2 ದಿನ, ತಗೋ ಆ ಮನೆನೇ ನಂದು, ಪಡ್ಡಾಗೋಗಿ ಕೂತ್ಕೊಳ್ಳೋದು ನಾವು. ಪಡ್ಡಾಗೋಗಿ ಕೂತ್ಕೊಳ್ಳೋ. ಏನೋ ಗೆಳೆಯ ಹೋಟ್ಲ್ ಇಟ್ಟಿದ್ದಾನೆ, ಹೋದ್ವಿ, ಬಾರೋ ಅಂತ ಹೇಳಿ 1-2 ಇಡ್ಲಿ, 1 ಉದ್ದಿನ ವಡೆ ಹಾಕೊಟ್ಟ. 1-2-3 ಸಲ ಅದು ಇದೇ ಬಿಟ್ಟಿ ಸಿಕ್ತಿದೆ ಅಂತ ದಿನ ಹೋಗ ಲಡ್ಡ ಹಾಕೊಳ್ಳೋದು, ಅದು ಪಾಪ. ಅವನ್ ಇಲ್ದಿದ್ದಾಗ ಹೋಗೋದು, ಹಾಕೋ 4 ಇಡ್ಲಿ ಪಾರ್ಸಲ್ ಮಾಡೋ, ಪಾಪ. ಅವನ ಕಷ್ಟಾರ್ಜಿತವನ್ನ ಕಿತ್ಕೊಂಡು ಬರೋದು, ಅದೇ ಪಾಪ. ಹೋದ್ವಿ, ನಮಗೆ ಸಿಕ್ಕಷ್ಟು ದೈವದ ಹತ್ರ ಹೋದ್ವಿ, ದೇವರ ದರ್ಶನ ಸಿಕ್ಬಿಡ್ತು. ನನ್ನಮ್ಮ ಹಾಸನಾಂಬ, ನಮಗೇ ಇರ್ಬೇಕು, ವರ್ಷ ಪೂರ್ತಿ ನಮಗೇ ಇರ್ಬೇಕು, ಯಾರು ಇರಬಾರ್ದು. VIP ನಾನೇ ಫಸ್ಟ್, ಮೊದಲು ಕಡೆಯವನು ನಾನೇ ಆಗಿರ್ಬೇಕು. ನನ್ನ ಕುಟುಂಬಕ್ಕೆ ಕರ್ಕೊಂಡ್ಬರೋದು 50 ಜನ ಫ್ರೆಂಡ್ಸು ಕರ್ಕೊಂಡು ಬಂದು ನಿಲ್ಸಿ, ಅಲ್ಲಿನ ಪ್ರಸಾದಗಳೆಲ್ಲ ಬ್ಯಾಗ್ಗಳಲ್ಲಿ ತುಂಬಿಸ್ಕೊಂಡು ಎಲ್ಲ ದೋಚ್ಕೊಂಡು, ಒಡವೆಗಳು ಇನ್ನೆಲ್ಲಿ ನಿಲ್ಲುತ್ತೆ, ಅದೇ ಪಾಪ. ಮಾಡೋದು ಮಾಡಿಬಿಟ್ಟು ಒಟ್ಟು ಗಂಗಾ ನದಿನಲ್ಲಿ ಸ್ನಾನ ಮಾಡಿಬಿಟ್ರೆ
ನಿಮ್ಮ ಬುದ್ಧಿ ಹೋಗ್ಬಿಡುತ್ತೆ. ಬಾಳೆಹಣ್ಣನ್ನ ತಗೊಂಡು ಹೋಗ್ಬಿಟ್ಟು ಗಂಗಾ ನದಿನಲ್ಲಿ ಮುಳುಗಿಸ್ಬಿಟ್ಟು ಬನ್ನಿ ನೋಡೋಣ ಮಾವಿನ ಹಣ್ಣು ಆಗುತ್ತಾ ಅಂತ, ಬಂಗಾರದ ಬಾಳೆಹಣ್ಣು ಆಗುತ್ತಾ ಅಂತ, ಖಂಡಿತ ಇಲ್ಲ. ಉಪ್ಪನ್ನ ತಗೊಂಡು ಹೋಗ್ಬಿಟ್ಟು ಮುಳುಗಿಸ್ಬಿಟ್ಟು ಎತ್ತಿ ಅದೇನಾದ್ರೂ ಸಿಹಿ ಆಗ್ಬಿಡುತ್ತಾ ನೋಡಿ. ಅಂದರೆ ಉಪ್ಪು ಉಪ್ಪೇ, ಬೆಳ್ಳಿ ಬೆಳ್ಳಿಯೇ, ನೀವು ನೀವೇ. ಏನೋ ಒಂದು ಮನಸ್ಸಿಗೆ ತೃಪ್ತಿ, ಅಸಂತೃಪ್ತಿ ಎಲ್ಲ ತೃಪ್ತಿ. ನಾನೇನೋ ಸ್ನಾನ ಮಾಡ್ಬಿಟ್ಟಪ್ಪ, ಕಾಶಿಗೆ ಬಂದ್ಬಿಟ್ಟಪ್ಪ ಅಲ್ಲ. ಇನ್ನು ಮೇಲೆ ಆದರೂ ಇನ್ನೊಬ್ಬರ ಬದುಕು, ಇನ್ನೊಬ್ಬರ ದುಡ್ಡು, ಇನ್ನೊಬ್ಬರ ಜೀವನ, ಮನೆ ಒಡೆದು ಬದುಕೊಡೆದು ಎಲ್ಲೋ ಒಂದು ಗೆಳತನ. ನೀನ್ ಬಿಟ್ಟು ಬಂದ್ಬಿಡು ಗಂಡನ, ಹೆಂಡತಿನ ಬಿಟ್ಟು ಬಂದ್ಬಿಡು, ಅಮ್ಮ ಅಪ್ಪನ್ ಬಿಟ್ಟು ಬಂದ್ಬಿಡು, ನಿನ್ ಧರ್ಮನ ಬಿಟ್ಟು ಬಂದ್ಬಿಡು, ನಿನ್ ಜಾತಿನ ಬಿಟ್ಟು ಬಂದ್ಬಿಡು. ನಿನ್ನವ್ರು ಹಾಳಾದ್ರೆ ಏನು, ನಾನು ಮಾತ್ರ ಚೆನ್ನಾಗಿರ್ಬೇಕು, ಹೆಂಗಾದ್ರೂ ಸರಿ. ನೋಡಿ ಮನೆ ಯಾರು ಮುಟ್ಟಾಳ, ಪ್ರೀತಿ ಸಿಗ್ಲಿಲ್ಲ ಅಂತ ಹಿಂದ್ಗಡೆಯಿಂದ ಹೋಗಿ ಕತ್ತರಿಸೇ ಬಿಟ್ಟಿದ್ದಾನೆ. ಹುಚ್ಚ ಹುಚ್ಚ. ನನ್ನದಲ್ಲ ಅದು, ಆಕೆ ಸಮ್ಮತ ಕೊಟ್ಟಿಲ್ಲ, ಬಿಟ್ಟು ಬಿಡಬೇಕು. ಇಲ್ಲಿಯೂ ಪಾಪ ಕಟ್ಕೊಂಡೆ, ಮೇಲಕ್ಕೆ ಹೋದ್ಮೇಲೂ ಪಾಪ ಕಟ್ಕೊಂಡೆ, ಎಲ್ರು ಪಾಪನೂ ಕಟ್ಕೊಂಡೆ, ಅನುಭವಿಸು. ಗಂಗೆನಲ್ಲಿ ಹೋಗಿ ಮುಳುಗ್ಬಿಟ್ರೆ ಪೆರೋಲ್ ತಗೋಬಿಟ್ಟು ಖಂಡಿತ ಇಲ್ಲ. ಇನ್ನೊಬ್ಬರ ಬದುಕು ಕೀಳುವುದೇ ಪಾಪ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಳತೆಗೆ ಮೀರಿ ಏನ್ ಬಳಸ್ತಿರೋ ಅದು ಪಾಪ. ಅಳತೆಗೆ ಮೀರಿ ಕಿತ್ಕೊಂಡ್ ಬರೋದು. ಅಳತೆಗೂ ನಿಮ್ ಯೋಗ್ಯತೆ ಆಫೀಸಲ್ಲಿ ನಿಮ್ಗೆ 10,000, ನನಗೆ 20,000 ಕೊಡ್ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ಅದು ಪಾಪವೇ. ಬಿಟ್ಟು ಹೋಗ್ತೀನಿ ಅಂತ ಇದು ಮಾಡೋದು. ಅವನಿಗೆ ಒಂದು 20,000ದ ಯೋಗ್ಯತೆ ಇದೆ, ನಿಮಗ್ ಬರ್ತಿದೆ, ಅವನಿಗೊಂದು 10,000 ಕೊಡೋದು ಪಾಪವೇ. ಪಾಪವೇ. ದಟ್ಸ್ ಇಟ್. ಏನೋ ಕೆಲಸ ಮಾಡದೆ ಕುತ್ಕೊಂಡು ಅದು ಪಾಪವೇ. ಕೆಲಸ ಮಾಡ್ತಿರೋರಿಗೆ ಅವರಲ್ಲಿ ಫುಲ್ಲು ಅರ್ಧಂಬರ್ಧ ಮಾಡೋದು ಅದು ಪಾಪವೇ. ಜವಾಬ್ದಾರಿ ತಗೊಂಡಿದ್ದೀರ, ಅದನ್ನ ನಿಭಾಯಿಸ್ತಿಲ್ಲ, ಅದು ಪಾಪವೇ. ಅಣ್ಣನಾಗಿ ಯಾಕೆ ಬಂದೆ? ಅಣ್ಣ ಅಂದ್ಮೇಲೆ ತಗೋಬೇಕು, ಮಾತಾಡೋಗಿಲ್ಲ. ಅಕ್ಕ ತಂಗಿರು ಇದ್ದಾರೆ ಅಂದ್ರೆ ನೀನ್ ಸೋಲ್ಬೇಕು. ನೀನು ಅಕ್ಕನ ಮೇಲೆ ತಂಗಿ ಮೇಲೆ ಕೈ ಎತ್ತು ಬಿಡೋದು, ಕೊಡೋದಂತೂ ಇಲ್ಲ, ಕೈ ಎತ್ತು ಬಿಡೋದು, ಇನ್ನೊಂದು ಮಾಡೋದು, ಏನು ಜೀರ್ಣಿಸಲ್ಲ. ತಿಂದಿದ್ದು ಜೀರ್ಣಿಸಲ್ಲ, ಅದೇ ಪಾಪ ಮಕ್ಕಳೇ. ಇನ್ನು ತುಂಬಾ ಜನ ನೋಡಿ ನಿಮ್ ಸುತ್ತಮುತ್ತ ಇನ್ನೊಬ್ರದ್ದು ಕಸ್ದು ಕಿತ್ತು ಬರೀ ಆಸ್ಪತ್ರೆಗೆ. ಮೊನ್ನೆ ಒಬ್ಬ ಮನುಷ್ಯನ ನೋಡಿದೆ, ತಿಂಗಳಿಗೆ ಕಡಿಮೆ ಅಂದ್ರೆ 7 ಲಕ್ಷ. ಸುತ್ತಮುತ್ತಲವ್ರಿಗೆಲ್ಲ ಕಬಳಿಸಿ ನಾನು ಹೇಳಿದೆ, ನಿನ್ನ ಯಜಮಾನ ಅಷ್ಟಿಷ್ಟು ಕಿತ್ತಿಲ್ಲ ತಾಯಿ. ಪಕ್ಕದಲ್ಲಿ ಸೈಟ್ ಬೇಕು ಅಂತ ಏನ್ ಮಾಡಿರೋದು ಗೊತ್ತಾ? ನೀರು ಹೋಗ್ದಿದ್ದಾಗೆ, ಸೀವೇಜ್ ಹೋಗ್ದಿದ್ದಾಗೆ, ಗಾಡಿ ಪಾರ್ಕ್ ಮಾಡ್ದಿದ್ದಾಗೆ ತಗಾದೆ. ಅವ್ರದ್ದು ಒಂದು 10 ಲಕ್ಷದ ಜಾಗ 2 ಲಕ್ಷಕ್ಕೆ ಅವ್ರ ಮನೆ ಮೇಲೆ ಕಲ್ಲುಗಳು ಹಾಕ್ಸಿರೋದು. ರಾತ್ರಿ ಬಾಗಿಲುಗಳು ಹೊಡೆದು ಬಿಡೋದು. ಈ ರೀತಿ ಎಲ್ಲ ಅವ್ರ ಊರಿಗೆ ಹೋಗಿದ್ರೆ ದರೋಡೆ ಮಾಡ್ಬಿಡೋದು. ಇಲ್ಲಿದ್ರೆ ನಮ್ಗೆ ಆಗೋಲ್ಲ ಅಂತ ಅವ್ರು ಮಾರಿದ್ರೆ ಆ ಜಾಗ ತಗೋ ಪಕ್ಕದವ್ರಿಗೆ ತುಂಬ. ಈ ರೀತಿ ಒಂದು 100 ಮನೆ ಕಟ್ಟಿದ್ದಾನೆ. ಅವ್ರ ಹೆಂಡತಿ ಹೇಳಿದ್ದು, ಧರ್ಮಪತ್ನಿ, ಏನವ್ವ ನನ್ನ ಮಾತಿಯಲ್ಲಿ ಕೇಳ್ತಾನೆ ಗುರುಗಳೇ, ಇವತ್ತು ನೋಡಿ ಗುರುಗಳೇ, ಬರಬಾರ್ದು ಜಾಗದಲ್ಲಿ ಕ್ಯಾನ್ಸರ್ ಬಂದಿದೆ ಅಷ್ಟೇ. ಕಲಿಯುಗದಲ್ಲಿ ಒಂದು ನಿಯಮ ಇದೆ ಮಕ್ಕಳೇ, ಇಲ್ಲಿಂದ ಇಲ್ಲಿಗೆ ಕೊಡಬೇಕು ವಾಪಸ್ಸು, ಇನ್ನೆಲ್ಲಿಂದಲೂ ಅನ್ನತಕ್ಕಂಥದ್ದಲ್ಲ. ಇಲ್ಲೇ ಕೊಡಬೇಕು. ಇನ್ನೆಲ್ಲೋ ಮೇಲೆ ಪಾಪ, ಸ್ವರ್ಗ, ನರಕ ಅನ್ನತಕ್ಕಂಥದ್ದೇನೂ ಇಲ್ಲ. ಅಂತ ಗಂಗಾದೇವಿ ದುಃಖದಿಂದ, ಸ್ವಾಮಿ ಎಲ್ರೂ ಪಾಪ ನಾನು ಹೊತ್ಕೊಂಡಿದ್ದೀನಲ್ವ, ನನಗ್ ಶುದ್ಧಿ ಇಲ್ವಾ ಅಂದಾಗ ಬ್ರಹ್ಮದೇವ ಕ್ಷಣ ಮಾತ್ರ ಯೋಚನೆ ಮಾಡಿ, ಅಮ್ಮ ಯೋಚನೆ ಮಾಡಬೇಡ, ಗುಪ್ತಗಾಮಿನಿಯಾಗಿ ತುಲಾ ಪುಷ್ಕರದಲ್ಲಿ, ತುಲಾ ಸಂಕ್ರಮಣದಲ್ಲಿ ಕಾವೇರಿಯ ಆ ಒಂದು ಕಾರ್ತೀಕ ಮಾಸ ಬರುತ್ತೆ, ಕಾವೇರಿ ನದಿಯಾಗಿ ಹರಿಯುತ್ತೆ ಸೂಕ್ಷ್ಮ ರೂಪದಲ್ಲಿ. ಪೂರ್ಣ ಶುದ್ಧಯಾಗುತ್ತೀಯಮ್ಮ. ನಿನಗೆ ಅಂಟ್ಕೊಂಡಿರೋ ಪಾಪವೆಲ್ಲ ಹೊರಟೋಗುತ್ತೆ, ಪೂರ್ಣ ಶುದ್ಧವಾಗಿರುತ್ತಿ ಅನ್ನುವಂತ ಒಂದು ವರವನ್ನು ಕೊಟ್ಟಿರತಕ್ಕಂಥದ್ದು ಗಂಗಾದೇವಿಗೆ. ಅದರಿಂದ ಗಂಗಾದೇವಿ ಕಾವೇರಿಯ ತಾಯಿಯ ಸೂಕ್ಷ್ಮ ರೂಪದಲ್ಲಿ ಹರಿಯುತ್ತಾಳೆ, ಪೂರ್ಣ ಶುದ್ಧವಾಗುತ್ತಾಳೆ. ಅದಕ್ಕೆ ನಮ್ಮಲ್ಲೊಂದು ಪಾಪ ಚಿಂತನೆಯನ್ನ ದೂರ ಮಾಡೋ ಶಕ್ತಿ ಕಾವೇರಿಗಿದೆ. ಇನ್ನೊಬ್ರು ಕಬಳಿಸ್ಬಿಡ್ಬೇಕು. ನೋಡಿ, ನೀವು ಕನ್ನಡದವರು ಎಲ್ಲಾದ್ರೂ ಯಾವ್ದಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಬೇಜಾರು ಮಾಡ್ಕೋಬೇಡಿ. ಇವತ್ತು ಜನಸಂಖ್ಯೆ ವಿಸ್ಫೋಟ ಆಗಿ ಈ ವಿಕೃತಿಗಳ ಪ್ರಭಾವ ಇನ್ನೊಂದು ಜಾಸ್ತಿ ಆಗಿರೋದ್ರಿಂದ ಎಲ್ಲೂ ಅಲ್ಲೊಂದು 1000ದಲ್ಲಿ 1, 10,000ದಲ್ಲಿ 2, ಲಕ್ಷದಲ್ಲಿ 5 ಜನ ವಿಕೃತಿ
ಹುಟ್ಕೋಬಿಟ್ಟಿದ್ದಾರೆ. ಆದರೆ ನನ್ನ ಕರುನಾಡಿನಲ್ಲಿ ಹುಟ್ಟಿದವ್ರು, ಕನ್ನಡದವರು, ನೀವು ಯಾವ್ದಾದ್ರು, ಮೊನ್ನೆ ಕೂಡ ನೋಡಿ HSR ಲೇಔಟ್ ಅಲ್ಲಿ ಪರದೇಶಕ್ಕೆ ಫೋನ್ ಮಾಡಿಬಿಟ್ಟು ಟ್ಯಾಕ್ಸು ಇನ್ನೊಂದಂತ ಭಯ ಬೀಳಿಸಿ ರೋಲ್ ಕಾಲ್ ಮಾಡ್ತಿರ್ತಕ್ಕಂಥದ್ದು. ಈ ತರ ಬೆಟ್ಟಿಂಗು, ಜೂಜು, ಆನ್ಲೈನು ಇದೆಲ್ಲ ಮಾಡತಕ್ಕಂಥ, ಸೈಬರ್ ಕ್ರೈಮ್ ಮಾಡ್ತಕ್ಕಂಥವ್ರು ಯಾರು ಅಂತ ನೋಡಿ. 100% ನಮ್ಮ ಕನ್ನಡದವ್ರು ಅಲ್ಲವೇ ಅಲ್ಲ. ಕಾಲಿಗೆ ಬಿದ್ದ್ಬಿಡ್ತಾರೆ. ನಮ್ಮ ಕನ್ನಡದವ್ರಿಗೆ ಅದು ಗೊತ್ತೇ ಇಲ್ಲ. ದುಡಿತಾರೆ, ಒಂದು ಪುಟ್ಟ ಬೇಕ್ರಿ ಇಟ್ಕೋತಾರೆ, ಇಲ್ಲ ಒಂದು ಮೆಸ್ ಇಟ್ಕೋತಾರೆ. ತುಂಬಾ ಕಷ್ಟಪಡೋದು ಗೊತ್ತಿಲ್ಲ ನಮ್ಗೆ, ಸುಮ್ಮನೆ ಕೂತ್ಕೊಳ್ಳೋದು ಗೊತ್ತಿಲ್ಲ. ನಮ್ಮ ಮಟ್ಟಕ್ಕೆಪ್ಪ ನಾವು ಏನೋ ಒಂದು ಟ್ಯಾಕ್ಸಿ ಓಡಿಸ್ಕೊಂಡು, ನೀವು ಬೆಂಗಳೂರಲ್ಲಿ 1000 ಟ್ಯಾಕ್ಸಿ ಹೊಡ್ತಿದ್ದಂದ್ರೆ ಚಾಲೆಂಜ್ ಮಾಡ್ತಾನೆ, ಒಂದು 500 ಜನ ಆದ್ರೂ ನಮ್ಮ ಕನ್ನಡದವ್ರೆ. ಆಟೋ ಡ್ರೈವರ್ಗಳು ಓಡಿಸ್ತದ ನಮ್ಮ ಕನ್ನಡದೇ, ಏನೋ ಒಂದು ಆಟೋ ಓಡಿಸ್ಕೊಂಡು ಬದುಕು ಕಟ್ಕೊತೀನಿ ಹೋಗಲ್ಲ ಅಂತಾರಪ್ಪ. ಯಾರ ಹತ್ರನೂ ಕೈ ಚಾಚಲ್ಲ ನಮ್ಮ ಕನ್ನಡದವ್ರು. ಇಂಥ ಒಂದು ಅಧರ್ಮದ ಅನ್ಯಾಯ ರೀತಿಯ ಮೋಸಗಳು, ಈ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ನಂಬರ್ 1 ಯಾರು ಹೇಳಿ? ಕೊಲೆ ದರೋಡೆ, ಚೈನ್ ಸ್ನ್ಯಾಚಿಂಗ್ ನಲ್ಲಿ ನಂಬರ್ 1 ಯಾರು ಅಂತ ನೋಡಿ. ಫ್ರಾಡ್ಗಳು ನಂಬರ್ 1 ಯಾರು ನೋಡಿ. ಡಾನ್ಗಳು ನಂಬರ್ 1 ಯಾರು ನೋಡಿ. ಬಾಂಬ್ ಬ್ಲಾಸ್ಟ್ಗಳು ಯಾರು ಮಾಡಿರೋದು ನೋಡಿ. ನಮ್ಮ ನೀರು ಕಸಿದುಕೊಂಡು ಹೋಗ್ತಿದ್ರು ಕೂಡ ಶಿವ ಅಂತ ಕೂತಿರೋರು ಯಾರು ನೋಡಿ. ನಮ್ಮ ಭಾಷೆಯ ಮೇಲೆ ಅಟ್ಟಹಾಸ ನಡೀತಿದ್ರು ಕೂಡ ಸುಮ್ಮನೆ ಕುಳಿತಿರೋರು ಯಾರು ಅಂತ ನೋಡಿ. ನಮ್ಮ ಕನ್ನಡದವ್ರೆ. ಕಾವೇರಿ ನೀರು ಕುಡಿದವ್ರು. ನಮಗೆ ಪಾಪ ಚಿಂತನೆ ಬರೋಲ್ಲ. ಇನ್ನೊಬ್ರದ್ದು ಹೊಡೆದು ಬದುಕಬೇಕು ಅನ್ನೋದು. ನೀವು ಯಾರಾದ್ರೂ ಕನ್ನಡದವ್ರನ್ನ ತೋರಿಸಿ. ಇನ್ನು ನಮ್ಮ ಕನ್ನಡದವ್ರ ಪಕ್ಕದಲ್ಲಿ ಒಬ್ಬ ಮಲಯಾಳಿ, ಬರೀ ಸೂಪರ್ ಮಾರ್ಕೆಟ್ಗಳು ಇವತ್ತು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಹೌದು, ಇದೆಲ್ಲ ಸರ್ವನಾಶ. ಸೂಪರ್ ಮಾರ್ಕೆಟ್ಗಳು, ದೊಡ್ಡ ದೊಡ್ಡ ಹೈಪರ್ ಮಾರ್ಕೆಟ್ಗಳು ನಮ್ಮ ಕನ್ನಡದವ್ರು ಇಟ್ಟೇ ಇಲ್ಲ. ಒಂದು ಸಣ್ಣ ಕಿರಾಣಿ ಅಂಗಡಿ, ಇಲ್ಲ ಒಂದು ಬೇಕರಿ, ಒಂದು ಹಾಲಿನ ಬೂತು, ನಂದಿನಿ ಬೂತು, ಹಿಂಗ್ ಬದುಕಪ್ಪ ಒಂದು ಚಿಕ್ಕ ಮೆಸ್ಸು. ನಮ್ಮ ಕನ್ನಡದವನು ನಿಜವಾಗ್ಲೂ ಅವನ ಸ್ವಾಭಿಮಾನಿ, ಅವನಷ್ಟು ಸ್ವತಂತ್ರವಾದಂಥ ವ್ಯಕ್ತಿತ್ವ, ಸಾತ್ವಿಕ ವ್ಯಕ್ತಿತ್ವ ನಿಮಗೆ ಗೊತ್ತಿಲ್ಲ ಮಕ್ಕಳೇ. ನಮ್ಮ ಶುದ್ಧ ಕನ್ನಡಿಗ ಇಂಥ ಕೆಟ್ಟ ಕೆಲಸಗಳು ಎಲ್ಲರೂ ತಪ್ಪು ಮಾಡ್ತಾರೆ. ಆದ್ರೆ ನೀವು ಟಾಪ್ ಅಂತ ತಗೊಂಡ ಅಂದ್ರೆ ಲಾಸ್ಟ್ ಅಲ್ಲಿ ಇರೋ ಕನ್ನಡದವನೇ ಆಗಿರ್ತಾರೆ. ಲಾಸ್ಟ್ ಎದೆ ಮೇಲೆ ಕಲ್ಲಿಟ್ಟು ಓಡೋಗೋ ಜನಗಳಿದ್ದಾರೆ ಮಕ್ಕಳೇ. ನಮ್ಮ ಕನ್ನಡದವನ ಆ ತರದಲ್ಲ. ಬೆನ್ನು ಚೂರಿ, ಇನ್ನೊಂದು ಚೂರಿ, ಎದ್ರ ಬಡದಾಡ್ತಾನೆ ಹೋಗ್ಲಾ ಅಂತ ಹಿಂಗ್ ಬಿಟ್ಟು ಹೋಯ್ತಾ ಇರ್ತಾರೆ. ನೀವು ನಮ್ಮ ಮಂಡ್ಯದವ್ರು ತಗೊಳ್ಳಿ, ಉತ್ತರ ಕರ್ನಾಟಕದವ್ರು ತಗೊಳ್ಳಿ, ಎದುರುಗಡೆ ಹಿಂಗ್ ಮೀಸಂಗ್ ಅಂದ್ಬಿಟ್ಟು ಏನೋ ಬಾಯಿ ಜಾರಿ ಏನೋ ಒಂದು ಮಾತುಗಳು ಹೊಲ್ಸ್ ಮಾತಾಡ್ಕೊಳ್ಬೋದು. ಖಂಡಿತವಾಗ್ಲೂ ಇಲ್ಲಿನ ಉದ್ದೇಶ ಇರೋಲ್ಲ, ಸತ್ಯವಾಗ್ಲೂ ಇಲ್ಲ. ನೀವು ನೋಡಿ ಎಷ್ಟೇ ಅಟ್ರಾಸಿಟಿ ಕೇಸ್ಗಳು, ಇನ್ನೊಂದು ಡಕಾಯಿತಿ ಕೇಸ್ಗಳು, ಯಾವ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ, ಯಾರು ಟಾಪ್ ನಂಬರ್ 1 ಇಂದ 10 ಇದ್ದಾರೆ ಅಂತ. ಎಲ್ಲೋ ಒಬ್ಬ ಅಪಭ್ರಂಶ ಹುಟ್ಕೊಂಡವನು ಅವ್ರ ಜೊತೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಅದಾಗಿರುತ್ತೆ. ಯಾಕೆ ಗೊತ್ತಾ? ಕಾವೇರಿ ನೀರು ಕುಡಿದವನಿಗೆ ಅಂಥದ್ದೊಂದು ಪಾಪಕೃತ್ಯದ ಚಿಂತನೆಯೇ ಬರೋಲ್ಲ ಅಂತ ಹೇಳ್ತಾರೆ. ಅದುವೇ ಈ ಮಾಸ, ಕಾರ್ತೀಕ ಮಾಸ, ಕಾವೇರಿ ಮಾಸ. ನಮಗ್ ಗೊತ್ತಿಲ್ಲ, ಅಂಥದ್ದೊಂದು ಪ್ರಲೋಭನೆಗಳು ಜಾಸ್ತಿ. ಆ ಗಂಗಾದೇವಿಗೆ ಕೊಟ್ಟಿರುವ ಆಶೀರ್ವಾದ ಯಾರ್ಯಾರು ನಮಗ್ ಗೊತ್ತಿಲ್ಲ, ನಮ್ಗೆ ಬಂದ್ಬಿಡುತ್ತೆ ಮಕ್ಕಳೇ. ನಮಗೊಂದು ಬೇಕು ಅನ್ಸುತ್ತೆ. ಬೇಕು ಬೇರೆ, ಕಿತ್ಕೊಂಡು ಬರೋದು ಬೇರೆ, ನಮಗೇ ಇರಬೇಕು ಅನ್ನೋದು ಬೇರೆ. ಸೊ ಅಂಥದ್ರಿಂದ ದೂರ ಬರಬೇಕು. ಆಗ್ಲಿ, ನಮ್ಮ ಅತ್ತೆ ಕಾಟ ಸರಿ, ಸೊಸೆ ಇನ್ನೊಂದು, ಧರ್ಮವೇ ನೋಡ್ಕೊಳ್ಳಿ. ನನ್ನಲ್ಲಿ ಅಂತ ಪಾಪ ಚಿಂತನೆ ಬೇಡ ಅಂತ ಹೇಳಿ ನಿಮಗಾದಾಗ ಈ ಕಾರ್ತೀಕ ಮಾಸ ಒಳಗಡೆ ನಿಮ್ಗೆ ಯಾವಾಗ ಅನುಕೂಲ ಸಿಗುತ್ತೋ ಆಗ ಹೋಗಿ ಸ್ನಾನ, ದರ್ಶನ, ಏನೋ ಒಂದು ಮಾಡ್ಕೊಂಡು ಬನ್ನಿ. ಕಾವೇರಿ ತೀರದಲ್ಲಿ ಅರಕಲಗೂಡು ರಾಮನಾಥೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯೇಶ್ವರರ ಕ್ಷೇತ್ರವಿದೆ. ಆ ಕಾವೇರಿ ತಾಯಿ ನೀವು ಒಮ್ಮೆ ಜೀವನದಲ್ಲಿ ನೋಡ್ಬೇಕು ಅಂದ್ರೆ ನನ್ನ ಅರಕಲಗೂಡು, ಆ ಒಂದು ರಾಮನಾಥೇಶ್ವರ, ಇದನ್ನ ನಾನು ನಿಜವಾಗ್ಲೂ ಯಾರೋ ಪುಣ್ಯಾತ್ಮರು ನನಗೆ ಭಾಗ್ಯ, ಸೌಭಾಗ್ಯ, ತುಂಬಾ ಒಂದು ಆನಂದ ಪಡತಕ್ಕಂತ ಒಂದು ಸೌಭಾಗ್ಯ, ಜಗನ್ಮಾತೆಯ ಸಂಕಲ್ಪ ನಾನು ಮಾಡ್ಕೊಂಡು ಬಂದಿದ್ದೇನೆ. ಅದರಲ್ಲಂತೂ ಮಧ್ಯರಂಗ. ನಾನು ಯಾವಾಗ್ಲೂ ಅಮ್ಮ, ಆ ತಾಯಿ ನಿಮ್ಮ ಜೀವನದಲ್ಲಿ ವಿದ್ಯೆಗೆ, ಬುದ್ಧಿಗೆ, ಜ್ಞಾನಕ್ಕೆ ವಿಕಾರ ಆಗ್ತಿದೆ, ಗೊತ್ತಾಗ್ತಿಲ್ಲ. ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನನ್ನ ಬುದ್ಧಿ ಇಷ್ಟೇನಮ್ಮ, ನನ್ನ ಬುದ್ಧಿಗೆ ಇಷ್ಟೇನಾ, ನನಗೇನು ಇಲ್ವಾ,
ನನ್ನ ಕರ್ಮ ಇಷ್ಟೇನಮ್ಮ, ನನ್ನ ವಿದ್ಯೆ ಇಷ್ಟೇನಮ್ಮ, ಅದಕ್ಕೆ ಮೇಲಿದೆ ಜಾಬ್, ಪ್ರಮೋಷನ್, ಪೊಸಿಷನ್ ಇಲ್ವೇನಮ್ಮ, ನನ್ನಲ್ಲಿ ಅರ್ಹತೆ ಇದ್ರು ಅವನು ಯಾರು ಬಂದು ಅಮ್ಮ ನಾನು ಅವನ ಜಾಗ ಕಸಿದ್ಕೊಳ್ಳೋದು ಬೇಕಿಲ್ಲ, ನನಗೂ ಒಂದು ಸ್ಥಾನ ಕೊಡಮ್ಮ ಅಂತ ನಿಮಗಾದರೆ ಮಧ್ಯರಂಗಕ್ಕೆ ಹೋಗಿ ಮಕ್ಕಳ. ಜೀವನ ಮಧ್ಯದಲ್ಲಿ ನಿಂತು ಬಿಟ್ಟಿದೆ, ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ, ಏನೂ ಇಲ್ಲದೆ ಇದ್ದು ಬಿಡೋಣ, ಎಲ್ಲ ಇದ್ದು ಬದುಕೋಣ, ಮಧ್ಯದಲ್ಲಿ ಆಗೋಲ್ಲ. ಅದೊಂಥರ ನರಕ, ಅದು ಇಲ್ಲೇ ನರಕ. ಅದು ಅಂಥದೊಂದು ತಡ 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 ಆಗ್ತಿರೋರು ಮಧ್ಯರಂಗ ರಂಗನ ದರ್ಶನ, ಕಾವೇರಿ ಸ್ನಾನ, ಮಧ್ಯರಂಗ ರಂಗನಾಥರ ದರ್ಶನ ಮಾಡಿಕೊಂಡು ಅಲ್ಲೇ ನನ್ನಮ್ಮ ಪ್ರಸನ್ನ ಮೀನಾಕ್ಷಿ, ನನ್ನ ಶಕ್ತಿ ಕೇಂದ್ರ, ಜ್ಞಾನ ಕೇಂದ್ರ. ಅಯ್ಯೋ, ನೀವು ಆ ಅಮ್ಮನ ಮುಂದುಗಡೆ, ಆ ಶ್ರೀಚಕ್ರದ ಮುಂದುಗಡೆ ಕುಳಿತು ಬನ್ನಿ ಮಕ್ಕಳೇ. ನಿಮ್ಗಾದಾಗ ಸಾಲ ಸೂಲ ಮಾಡಿ ಹೋಗ್ಬೇಡಿ, ಅನುಕೂಲ ಆದಾಗ ಹೋಗಿ. ನನ್ನ ಅಮ್ಮನವರಿಗೆ ಶ್ರೀಚಕ್ರ ಶಂಕರಾಚಾರ್ಯ ನಿರ್ಮಿತ ಅಮ್ಮನವರ ಪುಣ್ಯಕ್ಷೇತ್ರ, ಒಂದು ಸಂಕಲ್ಪ ಇರಲಿ ಆ ತಾಯಿಗೆ. ನನ್ನ ಮಾತು ಕೇಳಿ, ಅಲ್ಲಿಯೇ ಒಂದು ಮಹಾಶಕ್ತಿ ಇದೆ. ಅಯ್ಯೋ ರಾಮಚಂದ್ರ, ನೀವು ನಂಬಲ್ಲ, ವಜ್ರೇಶ್ವರಿ ಕಂಬೈನ್ಸ್ ನ ಮಾಲೀಕರಾಗಿದ್ದಂತಹ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಗೆ ನಿಮಿಷಾಂಬ ಪೂಜೆಯೋ ಕ್ಷಣಾಂಬಿಕಾ ಪೂಜೆಯೋ ಹಾಗೆ ಪ್ರಸನ್ನ ಮೀನಾಕ್ಷಿ ಅಲ್ಲೊಂದು ಆದಿಮಾರಮ್ಮ ಕ್ಷೇತ್ರ ಇದೆ ಮಧ್ಯರಂಗದಲ್ಲಿ. ಪರಿಪೂರ್ಣ ಕಾಳಿಕಾವತಾರ, ಉಗ್ರ ಸ್ವರೂಪಿಣಿ ಅವತಾರ. ಅಭಿಚಾರ ದೋಷ, ಅಭಿಷ್ಟ ದೋಷ, ಮಾಂತ್ರಿಕ ದೋಷ, ಈ ತರದ್ದು ಗಾಬರಿ ಪಡ್ತಿರಲ್ವಾ, ನೀವಲ್ಲಿ ಹೋಗಿ ಮಕ್ಕಳೇ. ಆ ಪ್ರಶಾಂತತೆ ನೋಡಿ, ಆ ಕಾವೇರಿ ತೀರದ ಪ್ರಶಾಂತತೆ. ಕ್ಷಣಗಳಲ್ಲಿಯೇ, ಕ್ಷಣ ಮಾತ್ರದಲ್ಲಿಯೇ ನಿಮ್ಮ ಅಭಿಷ್ಟ ನೆರವೇರಿಸುವ ಕ್ಷಣಾಂಬಿಕಾ ಕ್ಷೇತ್ರ ಶ್ರೀರಂಗಪಟ್ಟಣ ನಮ್ಮ ರಂಗನಾಥರ ಪಕ್ಕದಲ್ಲೇ ಇದೆ. ತುಂಬಾ ಜನ ಗೊತ್ತಿಲ್ಲ, ಆ ಊರಿನವರಿಗೆ ಗೊತ್ತಿಲ್ಲ. ನಾನು ನೋಡಿದ್ದೇನೆ, ಗುರುಗಳೇ ಅಲ್ಲೇ ಇದ್ದೀವಿ, ನಮ್ಮಮ್ಮ ಎಲ್ಲೇ ಇದ್ದಾಳ ಅಂತ. ನಿಮಿಷಗಳಲ್ಲಿ ಪರಿಹಾರ ಕೊಡುವ ನಿಮಿಷಾಂಬ, ಕ್ಷಣಗಳಲ್ಲಿಯೇ ಪರಿಹಾರ ಕೊಡುವ ಕ್ಷಣಾಂಬಿಕ ನನ್ನ ರಂಗಣ್ಣ, ರಂಗಮ್ಮ, ಆಯ್ತರ ರಂಗನಾಯಕಿ. ಅದರ ಜೊತೆಯಲ್ಲಿ ಪ್ರಸನ್ನ ಮೀನಾಕ್ಷಿ. ಎಲ್ಲೋ ಇರೋ ಮಧುರ ವಿದ್ಯಾದೋಷಂ, ಜ್ಞಾನದೋಷಂ, ಬುದ್ಧಿದೋಷಂ, ಬುದ್ಧಿರ್ಬಲಂ. ನಮ್ಮದು ಅಂತ ಒಂದು ಬುದ್ಧಿ ಕೆಟ್ಟು ಹೋಗಿ ಏನೋ ಮಾಡ್ಬಿಡ್ತಾರೆ, ಚಂಚಲ ಸ್ವಭಾವವಾಗಿ. ಅಲ್ಲಿ ಹೋಗಿ ನೀವು ಕುತ್ಕೊಳ್ಳಿ, ಆ ಪ್ರಾಂಗಣದಲ್ಲಿ ಕುಳಿತುಕೊಳ್ಳಿ. ಅಮ್ಮನವರ ಇದು, ಅಲ್ಲೊಂದು ವಿಶೇಷವಾಗಿರತಕ್ಕಂಥ ಬಿಲ್ವ ಮರವಿದೆ. ನೀವು ಹೋದ್ರೆ ಅದನ್ನ ಅನುಭೂತಿ ನೀವು ಪಡೀಲಿ, ನಾನು ಪೂರ್ತಿ ಹೇಳಬಾರ್ದು. ಆ ಕ್ಷೇತ್ರದ ಬಲ, ಅಮ್ಮನವರ ಬಲ. ನಾನು ಬದುಕಿದ್ದೇನೆ ಮಕ್ಕಳೇ, ನಾನು ಬದುಕಿದ್ದೇನೆ, ನನ್ನ ಧರ್ಮಪತ್ನಿಯ ಕುತ್ತಿಗೆಯಲ್ಲಿ ಮಾಂಗಲ್ಯವಿದೆ ಅನ್ನುವುದಕ್ಕೆ ಕೆಲವು ಕ್ಷೇತ್ರಗಳ ಒಂದು ದಿವ್ಯವಾಗಿರತಕ್ಕಂಥ ಒಂದು ದರ್ಶನ ದಾರಿಯೇ ಕಾರಣ. ಅದರಲ್ಲಿ ನನ್ನಮ್ಮ ಪ್ರಸನ್ನ ಮೀನಾಕ್ಷಿ ನನಗೆ ತುಂಬಾ ಹತ್ರ. ಪ್ರಸನ್ನ ಮೀನಾಕ್ಷಿ ಹೌದು, ನನ್ನ ಒಂದು ಕಟ್ಟುಪಾಡು. ಆಗ್ಲಿ ಆ ತಾಯಿ ನಿಮಗೂ ಆ ದರ್ಶನ ಪ್ರಾಪ್ತಿ ಆಗ್ಲಿ ಕಾವೇರಿ ಸಂಕಲ್ಪದಲ್ಲಿ. ಇನ್ನಷ್ಟು ವಿಚಾರಗಳಿದ್ದಾವೆ. ಈ ಒಂದು ಕಾವೇರಿ ಮಾಸ, ಕಾವೇರಿ ಪುಷ್ಕರ, ತುಲಾ ಪುಷ್ಕರ, ಕಾವೇರಿ ತೀರ್ಥೋದ್ಭವ, ಹಾಗೆಯೇ ಈ ಒಂದು ಕಾರ್ತೀಕ ಮಾಸ, ಇವುಗಳೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಹಂಚ್ಕೊಳ್ತೀನಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ವಿಚಾರ ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಕ್ಷೇತ್ರಗಳ ಬಗ್ಗೆ ಮಾತಾಡುವಾಗ, ಅಮ್ಮನವರ ಬಗ್ಗೆ ಮಾತನಾಡುವಾಗ, ನನ್ನ ತಾಯಿ ಕಾವೇರಿಯ ಬಗ್ಗೆ ಮಾತನಾಡುವಾಗ ಅಣು ಅಣು ಆ ಆನಂದ, ಪುಳಕಿತ ಹೇಳಲಿಕ್ಕಾಗತ್ತು ಮಕ್ಕಳೇ.
ನನ್ನ ತವರೂರು ಇತ್ತು, ನನ್ನ ಕರುನಾಡು, ನನ್ನ ಜೀವನದಿ, ನಮ್ಮ ಜೀವನದಿ, ಅವರ ಜೀವನದಿ, ನಾವು ಕೊಟ್ಟದ್ದು, ನಾವು ಬಿಟ್ಟದ್ದು, ನಮ್ಮೂರಿನಿಂದ ಹರಿದಿದ್ದು, ನಮ್ಮೂರ ಮಗಳು ಅವರೂರಿಗೆ ಸೊಸೆ, ಅವರಿಗೆ ಜೀವನದಿ ಪೊಣ್ಣಿ ಅನ್ನತಕ್ಕಂಥದ್ದು ಕಾವೇರಿ. ಬಂಗಾರ ಬಂಗಾರ ಬಂಗಾರದ ಬೆಳೆ ಬೆಳೀತಾರೆ ಮಕ್ಕಳೇ. 18 ಡಿಸ್ಟಿಕ್ಕು ಇವತ್ತು ಹೆಚ್ಚು ಕಡಿಮೆ ಅಂದ್ರೂ ಒಂದು 30-40 ಲಕ್ಷಗಳ ಮನೆಗಳಿಗೆ ಕಾವೇರಿ ತಾಯಿ ಬೆಂಗಳೂರಿಗೆ ಹರಿತಿದ್ದಾಳೆ. ನಾವು ನೀರು ಕುಡಿತಿದ್ದೇವೆ, ನಾನು ಕುಡಿತಿದ್ದೇನೆ. ನಮ್ಮ ತಾಯಿ ಇರ್ಲಿ. ಬನ್ನಿ ಇವತ್ತಿನ ಈ ಒಂದು ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಚಂದ್ರ ಬುಧನ್ ಸಾರ ಜ್ಯೇಷ್ಠ ನಕ್ಷತ್ರ ಸಾರದಲ್ಲಿದ್ದು, ಬುಧ ಕೂಡ ಗುರು ಸಾರ, ಗುರುವು ಗುರು ಸಾರ. ಮೇಷರಾಶಿ, ಇನ್ನೊಬ್ಬರಿಗೆ ದಾರಿ ತೋರಿಸ್ತೀರಿ, ಆದ್ರೆ ನಿಮ್ಮ ದಾರಿಗಳು ಕೆಲವೊಂದು ಇಕ್ಕಟ್ಟುಗಳ ಹಾಗೆ ಕಾಣಿಸ್ತಕ್ಕಂಥದ್ದಾಗುತ್ತೆ. ದುಡುಕಬೇಡಿ. ಆತುರಗಾರನಿಗೆ ಬುದ್ಧಿಮಟ್ಟ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ನೋಡಿ, ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳ್ತಾರೆ, ನಮಗ್ ಮಾತಾಡ್ಲಿಕ್ಕೆ ಬರಲಿಲ್ವಾ, ಬಾಯಿ ಮುಚ್ಕೊಂಡು ಕುಳಿತುಕೋಬೇಕು ಅಷ್ಟೇ. ಏನೇನೋ ಮಾತಾಡೋದಲ್ಲ, ಮೈಕ್ ಸಿಕ್ಕಿದ ತಕ್ಷಣ ಏನೇನೋ ಮಾತಾಡ್ತಾರೆ. ನಮ್ಮಲ್ಲಿ ಕೋಮು ಗಲಭೆ ಸೃಷ್ಟಿ, ಜಾತಿ ಗಲಭೆ ಸೃಷ್ಟಿ, ಏನೇನೋ ಮಾಡಿಟ್ಬಿಟ್ಟಿದ್ದಾರೆ. ಧರ್ಮ ದಂಗಾಲ್. ಅವರಿರೋದು ಅದಕ್ಕೆ ಈ ಚೋರುಗುರು ಚಂಡಾಳ ಶಿಷ್ಯರು ಸಮಾಜದಲ್ಲಿ ಇವತ್ತು ಅದು ಅತ್ಯಂತ. ಯಾರೋ ಈ ತರ ಮಾತಾಡ್ತಾನೆ ಅಂದ್ರೆ ಅದನ್ನ ಕೇಳಲಿಕ್ಕೂ ಹೋಗ್ಬೇಡಿ, ಫಾರ್ವರ್ಡ್ ಮಾಡ್ಲಿಕ್ಕೂ ಹೋಗ್ಬೇಡಿ. ಜಾಗ್ರತೆ. ಯಾವ್ದನ್ನ ಫಾರ್ವರ್ಡ್ ಮಾಡಬೇಕು ಅನ್ನೋದನ್ನ ವಿವೇಚನ ಅಂತ ಹೇಳ್ತಾರೆ. ಆ ವಿವೇಚನ ಬೇಕು ಅಂದ್ರೆ ನನ್ನಮ್ಮ ಪ್ರಸನ್ನ ಮೀನಾಕ್ಷಿ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿ ಅಷ್ಟೇ. ಮುಖ್ಯವಾಗಿ ಮೇಷರಾಶಿ ಹೋಗಿ ಬರ್ಲೇಬೇಕು. ಯಾಕಂದ್ರೆ ನಿಮ್ ಸಪ್ತಮ ಸ್ಥಾನದಲ್ಲಿ ಕಾವೇರಿ ತುಲಾ ಪುಷ್ಕರ ನಡೀತಿರೋದು. ನೀವು ಹೋಗ್ಲೇಬೇಕು. ಸೊ ಇವತ್ತು ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು ಅಂತ ಇರ್ಬಿಡಿ. ವೃಷಭ ರಾಶಿ, ಟೆಕ್ನಿಕಲ್ ಅಸಿಸ್ಟೆಂಟ್, ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್, ಇನ್ಶೂರೆನ್ಸ್ ಅಸಿಸ್ಟೆಂಟ್, ಲೋನ್ ಅಸಿಸ್ಟೆಂಟ್, ಮೆಕ್ಯಾನಿಕಲ್ ಅಸಿಸ್ಟೆಂಟ್, ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಮಿಥುನ ರಾಶಿ, ಬುಧ ಗುರು ಸಾರ, ಫೈನಾನ್ಷಿಯಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ವೆಹಿಕಲ್ ಅಡ್ವೈಸರ್, ಸರ್ವಿಸ್ ಇಂಜಿನಿಯರ್, ಬ್ಯೂಟಿಫುಲ್ ಗ್ರೋತ್. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ಬುಧನ ಸಾರ, ಪಂಚಮದಲ್ಲಿ ಮಕ್ಕಳ ಬಗ್ಗೆ, ಮನೆ ಬಗ್ಗೆ, ನಿಮ್ಮ ಒಂಥರ ಬುದ್ಧಿ ವಿಪರೀತ. ಯಾವ್ದಕ್ಕೆ ಕೊಡ್ಬೇಕು ಅದಕ್ಕೆ ಕೊಡಲ್ಲ, ಯಾವ್ದಕ್ಕೆ ಕೊಡಬಾರ್ದು ಅದಕ್ಕೆ ಕಟ್ಟಿ ಹಾಕತಕ್ಕಂಥದ್ದು ಮಾಡಿಸುತ್ತದೆ. ಎಚ್ಚರಿಕೆ. ನಿಮಗ್ ಬುದ್ಧಿ ಓಡಲ್ಲ, ಯಾವ್ದು ಕೊಡ್ಬೇಕು ಅದಕ್ಕೆ ತಲೆ ಓಡಲ್ಲ. ಬೇರೆ ಏನೇನಕ್ಕೋ ಮಾಡೋ ಕೆಲಸ ಬಿಟ್ಟು ಇನ್ನೊಂದು ಏನಕ್ಕೋ ಓಡದ ಅನ್ನೋ ತರ ನಿಮ್ಮನ್ನ ತಲೆ ಕೆಡಿಸುತ್ತೆ. ವಿಷ್ಣು ಸಹಸ್ರನಾಮ ಜಪಂ ಸಮಾಧಾನಂ. ಸಿಂಹರಾಶಿ, ಚಂದ್ರ ಬುಧನ ಸಾರ, ಬ್ಯೂಟಿಫುಲ್. ಬುಧ ಗುರು ಸಾರ, ಇಬ್ಬರೂ ಮಿತ್ರರೇ. ಆ ಗುರು 12ನೇ ಮನೆ, ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ದೂರದ ಕೆಲಸ, ದೂರದ ವ್ಯವಹಾರ, ಗೈಡೆನ್ಸು, ಮಾರ್ಗದರ್ಶನ, ಅಡ್ವೈಸರಿ ಪ್ಯಾನಲ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಕನ್ಸಲ್ಟೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಸರ್ವಿಸ್ ಪ್ರೊವೈಡರ್ ಆಗಿದ್ದೀರಾ, ಬ್ಯೂಟಿಫುಲ್ ಟೈಮ್. ಇನ್ನು ಕನ್ಯಾ ರಾಶಿ, ಫೈನಾನ್ಷಿಯಲ್, ಈ ಒಂದು ಲೋನ್ ಕೊಡಿಸೋದು, ಬಡ್ಡಿ ಕೊಡಿಸೋದು, ಗೈಡ್ ಮಾಡೋದು, ಟೀಚಿಂಗು, ಚಿತ್ರಕಲೆ, ಪೇಂಟಿಂಗು, ಮ್ಯೂಸಿಕ್ ಕಲಿಸೋದು, ಯೋಗ ಕಲಿಸೋದು, ಮೇಕಪ್ ಕಲಿಸೋದು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ ಬುಧನ ಸಾರ, ಬುಧ ಬುದ್ಧಿ ಉಪಯೋಗಿಸಿ ಮಾಡತಕ್ಕಂಥ ಯಾವುದೇ ಕೆಲಸ, ಕಮ್ಯುನಿಕೇಶನ್, ಜ್ಯೋತಿಷ್ಯ, ಫಲಜ್ಯೋತಿಷ್ಯ, ಬರವಣಿಗೆ, ಪುಸ್ತಕ, ಸ್ಟೇಷನರಿ, ಇಂತಹ ಒಂದು ವೃತ್ತಿ ಉದ್ಯೋಗ ಅನುಕೂಲ ಸಿಗುತ್ತೆ. ವೃಶ್ಚಿಕ ರಾಶಿ, ಚಂದ್ರ ಬುಧನ್ ಸಾರ ತಲೆ ಕೆಡಿಸ್ತಾನೆ. ನೀವು ತುಂಬಾ ಬುದ್ಧಿ ಉಪಯೋಗಿಸೋರಲ್ಲ, ನಿಮ್ಗೆ ತುಂಬಾ ಲೆಕ್ಕ ಪಕ್ಕ ಅದ್ದು ಇದ್ದು ಹಿಂಗೆ ಇಟ್ಬಿಡ್ಲಿ, ಸಾಮಾನ್ಯವಾಗಿ ಓಡಲ್ಲ ನಿಮಗೆ. ನಾನು ನೋಡಿದಾಗೆ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಅದು ಸೈನ್ಸ್ ತುಂಬಾ ಕಷ್ಟ ಆಗ್ಬಿಡುತ್ತೆ, ಮ್ಯಾಥ್ಸ್ ತುಂಬಾ ಕಷ್ಟ ಆಗ್ಬಿಡುತ್ತೆ, ಅಕೌಂಟಿಂಗ್ ತುಂಬಾ ಕಷ್ಟ ಆಗ್ಬಿಡುತ್ತೆ, ತುಂಬಾ ಲೆಕ್ಕ ಹಾಕೋಕ್ ಬರಲ್ಲ. ಹೌದು, ನಮಗೆ ಆ ಒಂದು ಬುಧ ಅಷ್ಟಮಾಧಿಪತಿ ಕೂಡ, ನೆನಪಿಟ್ಕೊಳ್ಳಿ. ಅದನ್ನ ಒಂಥರ ನಿಮ್ಮ ಚಿಕ್ಕಗಳಲ್ಲಿ ಸಿಕ್ಕಾಕೊಂಡಾಗೆ, ಬಿಡಿಸ್ಕೊಳ್ಳದ ಹಾಗೆ, ಮುಳ್ಳಿನ ಮೇಲೆ ಬಟ್ಟೆಯೋ, ಬಟ್ಟೆ ಮೇಲೆ ಮುಳ್ಳು, ಈ ತರದ ಒಂದು ಭಾವ. ಓವರ್ ಕಮಿಟ್ಮೆಂಟ್, ಓವರ್ ಸಾಲ, ಅದು ಇದು ಅನ್ನತಕ್ಕಂಥ ಭಾವಾರ್ಥ ಚಲಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ತುಂಬ ಎಚ್ಚರಿಕೆ ವೃಶ್ಚಿಕ ರಾಶಿ.
ಇನ್ನು ಧನುಸು ರಾಶಿ, ಚಂದ್ರ ಬುಧನ ಸಾರ, ಬುಧ ಗುರು ಸಾರ, ದರ್ಶಕೋಟು. ಬಟ್ ಆದರೂ ಎಲ್ಲೋ ಮಲಗದ ಹಾಗೆ, ಸಡನ್ ಆಗಿ ಫ್ಲಾಶ್ ಆದಾಗೆ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. BP ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಮೈಗ್ರೇನ್ ಇದೆ, ಸೈನಸ್ ಇದೆ, ನರ್ವಸ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಶೇಕ್ ಆಗ್ತೀರಿ. ಒಳ್ಳೆ ಮೊಳಕೆ ಕಾಳುಗಳು, ಪುಷ್ಟಿ, ತುಪ್ಪ ಊಟದಲ್ಲಿ ಬಳಸಿ. ತುಂಬ ದೊಡ್ಡ ರಿಸ್ಕಿನ ಕೆಲಸ ಕಾರ್ಯಗಳು ಬೇಡ. ಇನ್ನು ಮಕರ ರಾಶಿ, ಚಂದ್ರ ಬುಧನ ಸಾರ, ಗುರು ನಿಮ್ಮನ್ನು ಕೇಂದ್ರ ಭಾಗದಿಂದ ನೋಡ್ತಿದ್ದಾನೆ. ಬ್ಯೂಟಿಫುಲ್. ಸೊ ಅಲ್ಲಿಗೆ ಗುರು ಬುಧನ ಒಂದು ಪರಿಭ್ರಮಣ ಅನ್ನತಕ್ಕಂಥ ಒಂದು ಭಾವ ನೋಡ್ತಿದ್ದಾರೆ. ಸೊ ಫೈನಾನ್ಷಿಯಲ್ ಅಡ್ವೈಸರ್, ಲೋನ್ ಕೊಡಿಸೋದು, ಪ್ರಾಪರ್ಟಿ ಅಡ್ವೈಸರ್, ರಿಯಲ್ ಎಸ್ಟೇಟ್ ಅಡ್ವೈಸರ್, ಫೈನಾನ್ಸ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಇಂಥವುಗಳೆಲ್ಲ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಗುರು ಬುಧನ ಮೇಲೆ ನೋಡ್ತಿದ್ದಾನೆ. ಬುಧನು ಗುರು ಸಾರ, ಚಂದ್ರ ಬುಧನ್ ಸಾರ. ಬ್ಯೂಟಿಫುಲ್. ಹಣಕಾಸು ಸಂಸ್ಥೆಗಳು, ಬ್ಯಾಂಕಿಂಗ್ ಸಂಸ್ಥೆಗಳು, ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ. ಹಣಕಾಸು, ಬ್ಯಾಂಕಿಂಗ್, ಟೀಚಿಂಗ್, ಎಜುಕೇಶನ್, ಗೈಡೆನ್ಸ್, ಕನ್ಸಲ್ಟೆನ್ಸಿ, ಇಂತಹ ಒಂದು ವೈದ್ಯಕೀಯ ವೃತ್ತಿ, ನರ್ಸು, ಮೆಡಿಸನ್ನು, ಸರ್ವಿಸ್ ಪ್ರೊವೈಡರ್ಸ್, ಅದ್ಭುತ ಪ್ರಗತಿ. ಇನ್ನು ಮೀನರಾಶಿ, ಕಮಿಷನ್ ಏಜೆಂಟ್ ರೀತಿಯ ಕೆಲಸ ಕಾರ್ಯಗಳು, ಫ್ರಾಂಚೈಸ್ ರೀತಿಯ ಕೆಲಸ ಕಾರ್ಯಗಳು, ಡಿಸ್ಟ್ರಿಬ್ಯೂಷನ್ ರೀತಿಯ ಕೆಲಸ ಕಾರ್ಯಗಳು. ಅಲ್ಲಿ ರಿಸ್ಕ್ ಇಲ್ಲ, ಮಾರ್ಜಿನ್ಸ್ ಟು ಮಾರ್ಜಿನ್. ನನ್ನ ಕಮಿಷನ್ ನಾನು ತಗೋತಿದ್ದೇನೆ, ಇನ್ವೆಸ್ಟ್ಮೆಂಟ್ ನಿಂದು, ರನ್ ಮಾಡೋದು ನೀನಪ್ಪ, ನೋಡ್ಕೊಳಪ್ಪ. ಸೊ ತೋಟ ಇವ್ರದ್ದು, ಬೆಳೆದಿರೋ ಬೆಳೆ ಇವ್ರಿಗೆ, ಮಧ್ಯವರ್ತಿಯಾಗಿ ನೀವು ನಿಂತಿದ್ದೀರಿ. ಆ ರೀತಿಯ ಮಧ್ಯವರ್ತಿ ಕೆಲಸಗಳಲ್ಲಿ ವಿಶೇಷ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.